ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ಏನೆಲ್ಲ ಬೇಕು, ಏನೆಲ್ಲ ತಯಾರಿಯನ್ನು ನಾವು ಮೊದಲೇ ಮಾಡಿಕೊಳ್ಳಬೇಕು ಅಂತ ನೋಡುವ. ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲಾದರೂ ನಾನು ಬಿಟ್ಟು ಹೋಗಿದ್ರೆ ನೀವು ಅದನ್ನು ಕಮೆಂಟಲ್ಲಿ ಹಾಕ್ಬೋದು. ಸೊ ಇದು ನಾನು ಮೊದಲಿಗೆ ಇಷ್ಟು ಬೇಗ ಏನಕ್ಕೆ ಆಗ್ತಾ ಇದ್ದೇನೆಂದರೆ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡಲಿಕ್ಕೆ ಮತ್ತು ಲಾಸ್ಟ್ ಮೂಮೆಂಟಿಗೆ ನಿಮಗೆ ಸಮಸ್ಯೆ ಆಗಬಾರ್ದು. ಸೊ ಹಾಗಾಗಿ ನಾನೆಲ್ಲ ಏನು ಪ್ರಿಪೇರ್ ಮಾಡ್ಕೊಳ್ತೇನೆ, ಸೊ ಅದರ ಲೀಸ್ಟನ್ನು ನಾನಿಲ್ಲಿ ಹಾಕಿರ್ತೇನೆ ನೋಡಿ. ಮೊದಲಿಗೆ ಪೂಜಾ ಸಾಮಗ್ರಿಗಳನ್ನು ನೋಡುವುದಾದರೆ ಅರಿಶಿನ, ಕುಂಕುಮ, ಹೂವು, ಮಾಲೆ, ಬಿಡಿ ಹೂಗಳು, ಹಾಗೆಯೇ ಮಾಲೆ ಹೂ, ಹಾಗೆಯೇ ಸೀರೆಯ ಬಣ್ಣ ಬಂದ್ಬಿಟ್ಟು ಈ ಸಲ ಹಳದಿ, ಕೇಸರಿ, ಮೆರೂನು, ಬ್ಲೂ, ಯೆಲ್ಲೋ, ಆರೆಂಜ್, ಮೆರೂನ್, ಬ್ಲೂ, ನೀಲಿ ಬಾರ್ಡರ್ ಇರುವಂತಹ ಸೀರೆಯನ್ನು ಪರ್ಚೇಸ್ ಮಾಡಿ. ಹೆವಿ ವರ್ಕ್ ಇರುವಂಥದ್ದು, ಫ್ಯಾನ್ಸಿ ಟೈಪ್ ಅದೆಲ್ಲ ಬೇಡ. ಹಾಗೆಯೇ ಬ್ಲೌಸ್ ಪೀಸ್, ವಿಳ್ಯದೆಲೆ, ಅಡಿಕೆ, ಕರ್ಪೂರ, ಅಗರಬತ್ತಿ, ಪೂಜೆಗೆ ಇದು. ಹಾಗೆಯೇ ಬ್ಲೌಸ್ ಪೀಸ್ ನೀವು ಅಮ್ಮನವರಿಗೆ, ಹಾಗೆಯೇ ಬಾಗಿನವನ್ನು ಕೊಡಲಿಕ್ಕೆ ನೀವು ಬ್ಲೌಸ್ ಪೀಸನ್ನು ಯೂಸ್ ಮಾಡ್ತೀರಿ ಅಂದರೆ ಅದಕ್ಕೂ ಸೇರಿಸಿ ತಗೊಳ್ಳಿ. ಹಾಗೆಯೇ ಗರಿಕೆ, ಧೂಪ, ಕರ್ಪೂರ, ತೆಂಗಿನಕಾಯಿ, ಒಂದು ಕಲಶಕ್ಕೆ ಮತ್ತು ಒಂದು ಹಣ್ಣುಕಾಯಿ ಮಾಡಲಿಕ್ಕೆ, ಗೆಜ್ಜೆ ವಸ್ತ್ರ, ಗಂಧ, ವಿಭೂತಿ, ಗಣೇಶನ ಮೂರ್ತಿ ಅಥವಾ ಫೋಟೋ ಇದ್ರೂ ಆಗುತ್ತೆ, ಅಥವಾ ಅರಿಶಿನದಿಂದ ನೀವು ಮಾಡಿದ್ರೂ ಆಗುತ್ತೆ. ಮೊದಲಿಗೆ ನಾವು ವಿಘ್ನ ವಿನಾಶಕನ ಪೂಜೆಯನ್ನು ಮಾಡ್ತೇವೆ. ಹಾಗಾಗಿ ದೀಪಕ್ಕೆ ಎಣ್ಣೆ, ತುಪ್ಪ, ದೀಪ, ಲಕ್ಷ್ಮೀ ಅಮ್ಮನವರ ಫೋಟೋ, ದೀಪದ ಶಮೆ, ಆಭರಣಗಳು, 2 ಎಲೆ ದಾರ, ಕಂಕಣ, ಬಾಳೆಹಣ್ಣು, 5 ಥರದ ಫಲವಸ್ತು ಅಥವಾ 7 ಥರದ ಫಲವಸ್ತುಗಳು, ನಿಮಗೆ ಯಾವುದು ಬೇಕು ಆ ಹಣ್ಣುಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಬಾಳೆಹಣ್ಣು ಇಟ್ಟರೂ ಆಗುತ್ತೆ. ಬಾಳೆ ಎಲೆ ನೈವೇದ್ಯಕ್ಕೆಲ್ಲ ಪ್ಲಾಸ್ಟಿಕ್ಕನ್ನು ಬಳಸುವುದಕ್ಕಿಂತ ಅಥವಾ ಸಿರಮಿಕ್ಸ್ ವಸ್ತುಗಳನ್ನೆಲ್ಲ ಬಳಸುವುದಕ್ಕಿಂತ, ಸ್ಟೀಲ್ ಬಳಸುವುದಕ್ಕಿಂತ ಇಲ್ಲಿ ಬಾಳೆ ಎಲೆಯನ್ನು ನೈವೇದ್ಯಕ್ಕೆ ಬಳಸ್ಬೋದು. ತುಂಬ ಪವಿತ್ರತೆ ಇರುತ್ತೆ. ಹಾಗಾಗಿ ಬಾಳೆಗೊನೆ 2 ಕಡೆ, ಅಂದರೆ ಅಮ್ಮನವರನ್ನು ನಾವು ಕೂರಿಸ್ತೇವಲ್ಲ, ಹಾಗಾಗಿ 2 ಕಡೆ ಇಡಲಿಕ್ಕೆ ಅದು. ಹಾಗೆಯೇ ತಾಮ್ರದ ಚೊಂಬು ಅಥವಾ ಬೆಳ್ಳಿಯ ಚೊಂಬು ಅಥವಾ ಬಿಂದಿಗೆ, ತಟ್ಟೆ, ಅಂದರೆ ನಾವು ಕಲಶಕ್ಕೆ ಅಕ್ಕಿಯನ್ನು ಇಡ್ತೇವಲ್ಲ ಆ ತಟ್ಟೆ, ಹಾಗೆಯೇ ಫಲವಸ್ತುಗಳನ್ನು ಇಡಲಿಕ್ಕೆ ಕೂಡ ತಟ್ಟೆ ಬೇಕಾಗುತ್ತೆ, ಅಥವಾ ಹರಿವನ, ಅಕ್ಕಿ, ಅಕ್ಷತೆ ಮಾಡಲಿಕ್ಕೆ ಮತ್ತು ಕಲಸದ ಕೆಳಗೆ ಹಾಕಲಿಕ್ಕೆ, ದೊಡ್ಡ ಅಲಂಕಾರಕ್ಕೆ ನಾಣ್ಯಗಳು, ಪೀಠ, ಮನೆ ಅಂತ ನಾವೇನು ಹೇಳ್ತೇವೆ ಅದು, ಅರಿಶಿಣದ ಕೊಂಬು, ಉತ್ತತ್ತಿ, ಮಡಿಲಕ್ಕಿ ಮಾಡಲಿಕ್ಕೆ ಇದು, ಆರತಿ, ಪಂಚಾರತಿ, ನಿಮಗೆ ಯಾವುದು ಆಗುತ್ತೆ ಅದನ್ನು ನೀವು ಇಲ್ಲಿ ಬಳಕೆ ಮಾಡಬಹುದು. ಕೆಲವರು ಬರೀ ಆರತಿಯನ್ನು ಮಾಡ್ತಾರೆ, ಅಥವಾ ಕೆಲವರು ಪಂಚಾರತಿ ಅಂತ ಇರುತ್ತಲ್ಲ ಅದನ್ನು ಮಾಡ್ತಾರೆ. ನೋಡಿ, ನಾನು ಏನೆಲ್ಲ ಲೀಸ್ಟ್ ಕೊಟ್ಟಿದ್ದೀನಿ ಇದನ್ನೆಲ್ಲ ಒಂದು ಕಡೆ ನೀವು ನೋಡ್ಕೊಳ್ಳಿ, ಎಲ್ಲ ಇದೆಯಾ ಅಂತ ಫಸ್ಟಿಗೆ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಬೇಗ ಏನಕ್ಕಂದರೆ ಮತ್ತೆ ಲಾಸ್ಟ್ ಮೂಮೆಂಟಿಗೆ ಸಮಸ್ಯೆ ಆಗಬಾರ್ದು, ಅಥವಾ ಹರಿಬರಿಯಲ್ಲಿ ಒಂದು ಮರ್ತೋಯ್ತು ಇನ್ನೊಂದು ಮರ್ತೋಯ್ತು ಅಂತ ಆಗಬಾರ್ದು ಅಲ್ಲ. ಹಾಗೆಯೇ ದೇವಿಯ ಮುಖವಾಡಕ್ಕೆ ಬೇಕಾದಂತಹ ವಸ್ತುಗಳನ್ನು ನೋಡುವ. ದೇವಿಯ ಮುಖವಾಡ ಇದು ಬೆಳ್ಳಿಯದ್ದು ಆಗಿದ್ದರೆ ಶ್ರೇಷ್ಠ. ಆರ್ಟಿಫಿಷಿಯಲನ್ನು ಬಳಸಲಿಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಅಥವಾ ಇನ್ಯಾವುದೇ ರೀತಿಯಿಂದ. ಇಲ್ಲ ಅಂದರೆ ತೆಂಗಿನಕಾಯಿಯಲ್ಲಿ ಕೂಡ ನೀವು ಮಹಾಲಕ್ಷ್ಮಿ ಅಮ್ಮನವರನ್ನು ಮಾಡಬಹುದು, ಅಂದರೆ ಪೂಜೆಯನ್ನು. ಒಡವೆಗಳು ಗೋಲ್ಡ್ ಅಥವಾ ಆರ್ಟಿಫಿಷಿಯಲ್, ಕಾಡಿಗೆ, ಅಂದರೆ ಇಲ್ಲಿ ದೇವಿಯ ಮುಖವಾಡಕ್ಕೆ ಏನೆಲ್ಲ ನಾವು ಅಲಂಕಾರಕ್ಕೆ ಬಳಸ್ತೇವೆ ಅದನ್ನು. ವ್ಯಾಸ್ಲೀನ್, ಐಲೈನರ್, ನೈಲ್ ಪಾಲಿಶ್, ಲಿಪ್ಸ್ಟಿಕ್, ಅರಿಶಿನ, ಕುಂಕುಮ, ಜಡೆ, ಮೂಗ್ಬುಟ್ಟು, ಹಾಗೆಯೇ ಮಡಿಲಕ್ಕಿ ಅಥವಾ ಉಡಿ ತುಂಬಿಸುವುದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡೋದಾದರೆ ಅರಿಶಿನ, ಕುಂಕುಮ, ಹೂವು, ಅಡಿಕೆ ಬೆತ್ತ, ವಿಳ್ಯದೆಲೆ, ಅಕ್ಕಿ, ನೆಲಗಡಲೆ, ಉತ್ತತ್ತಿ, ಒಣ ಕೊಬ್ಬರಿ ಬಟ್ಟಲು, ಬಾಳೆಹಣ್ಣು ಅಥವಾ ಯಾವುದೇ ಒಂದು ಫಲವಸ್ತುಗಳು, ಅರಿಶಿಣದ ಕೊಂಬು, ಬೆಲ್ಲದ ಅಚ್ಚು, ಬ್ಲೌಸ್ ಪೀಸ್, ಬಳೆ, ತೆಂಗಿನಕಾಯಿ, ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ನೀವೇನು ಬಳಸ್ತೀರ, ಅರಿವಾನವ, ಬಟ್ಟಲ, ಸ್ಟೀಲದ್ದು ಮತ್ತು ಬಾಗಿನದ ಸೆಟ್, ಅದು ನಿಮಗೆ ಬಿಟ್ಟದ್ದು, ನೀವೇನು ರಿಟರ್ನ್ ಗಿಫ್ಟ್ ಕೊಡ್ತೀರಾ ಅದು. ಮತ್ತು ಬಳೆಯನ್ನು ಕೊಡುವಾಗ ಬಳೆಗಳು ಒಡೆದಿರಬಾರ್ದು, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಹರಿಬರಿಯಲ್ಲೆಲ್ಲ ತರುವಾಗ ಸ್ವಲ್ಪ ಅದರ ಮೇಲೆ ಜಾಗ್ರತೆಯನ್ನು ವಹಿಸಿ. ಹಾಗೆಯೇ ಇಲ್ಲಿ ಕಲಸಕ್ಕೆ ಬೇಕಾಗಿರುವಂಥ ಸಾಮಾನುಗಳನ್ನು ನೋಡುವುದಾದರೆ ಅರಿಶಿನ, ಕುಂಕುಮ, ವಿಳ್ಯದೆಲೆ, ಅಕ್ಕಿ, ಕವಡೆ,
ಬೆಳ್ಳಿ ಅಥವಾ ಬಂಗಾರದ ಚೊಂಬು, ಹಾಗೆಯೇ ಬಿಂದಿಗೆ ಮತ್ತು ಬೆಳ್ಳಿ ಅಥವಾ ಬಂಗಾರದ ಆಭರಣಗಳು, ಕಾಯಿನ್ಸ್. ಇಲ್ಲಿ ನಾವು ಕಲಶದ ಒಳಗೆ ಕಾಯಿನ್ಸ್ ಹಾಕ್ತೇವೆ, ಹಾಗಾಗಿ ಹೂವಿನ ಮಾಲೆ ಅಲಂಕಾರಕ್ಕೆ, ತೆಂಗಿನಕಾಯಿ ಮತ್ತು ಕಣ್ಣು ಕಾಣಿಸದ ತೆಂಗಿನಕಾಯಿಯನ್ನು ಕಲಶಕ್ಕೆ ಇಡಬೇಕು. ಜುಟ್ಟು ಇರಬೇಕು ಕಲಶಕ್ಕೆ ಇರುವಂತಹ ತೆಂಗಿನಕಾಯಿ ಇಡುವಾಗ. ಹಾಗೆಯೇ ದೇವಿಯ ಮುಖವಾಡ, ದೇವಿಗೆ ತಾಳಿ, ಅರಿಶಿಣದ ಕೊಂಬು. ಆರ್ಟಿಫಿಷಿಯಲ್ ತಾಳಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಚಿನ್ನದ್ದು ತಾಳಿ ಇದ್ರೆ ಅದು ಹಾಕ್ಬೋದು, ಅಥವಾ ಅರಿಶಿಣದ ಕೊಂಬನ್ನು ಕಟ್ಟಿದ್ರೆ ತುಂಬ ಶ್ರೇಷ್ಠ. 5 ಎಲೆ ದಾರ, ಗೆಜ್ಜೆ ವಸ್ತ್ರ, ತಟ್ಟೆ, ಬ್ಲೌಸ್ ಪೀಸ್, ಮಣಿ ಅಂದರೆ ನಾವು ಏನು ಇರ್ತೇವೆ ನೋಡಿ ಅದು, ಪೀಠ, ದೇವಿಗೆ ಆಭರಣಗಳು, ಸೀರೆ. ಅದನ್ನು ಮೊದಲೇ ಹೇಳಿದಾಗೆ ಯೆಲ್ಲೋ ಅಥವಾ ಆರೆಂಜ್, ಮೆರೂನ್ ಅಥವಾ ಬ್ಲೂ ಅನ್ನು ಬಳಸ್ಬೋದು. ಬಾರ್ಡರ್ ಇರುವಂತಹ ಸಿಂಪಲ್ ಸಾರಿ ಕೂಡ ಆಗಿರಬಹುದು, ಬಟ್ ತುಂಬ ಗ್ರ್ಯಾಂಡ್ ವರ್ಕಿಂಗ್ ಇರುವಂಥದ್ದು. ಸೊ ಆ ಥರ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಮನಸ್ಫೂರ್ತಿಯಾಗಿ ನಿಮ್ಮ ಏನು ಸತ್ಯಾನುಸಾರವಾಗಿ ಮಾಡಿ. ಆಭರಣ ಅಂದರೆ ಆಭರಣಗಳಿರ್ಬೋದು, ಅಥವಾ ಸೀರೆ ಇರ್ಬೋದು, ಅಥವಾ ಇನ್ಯಾವುದೇ ರೀತಿಯಿಂದಲೂ ಆರ್ಟಿಫಿಷಿಯಲ್ ಆಗಿ ಬಳಸುವುದಿರ್ಬೋದು, ಅದೆಲ್ಲ ಬೇಡ. ಸೊ ಭಯಭಕ್ತಿಯಿಂದ ನಿಮ್ಮಲ್ಲಿ ಏನು ಶಕ್ತಿಯಾನುಸಾರವಾಗಿ ಮನಸ್ಫೂರ್ತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿ. ಆಡಂಬರವೇ ಮಾಡಬೇಕು ಅಂತ ಇಲ್ಲ. ನೀವು ಮನಸಾರೆ ಯಾವ ರೀತಿ ಪೂಜೆಯನ್ನು ಮಾಡ್ತೀರಾ, ನಿಮಗೆ ಸತ್ಯಾನುಸಾರ ಆ ಮಹಾಲಕ್ಷ್ಮಿ ಅಮ್ಮನವರು ನಿಮಗೆ ವರದ ಮರೆಯನ್ನೇ ಸುರಿಸ್ತಾರೆ. ಇಲ್ಲಿ ನಾನೇನಾದರೂ ಮಿಸ್ ಮಾಡಿದರೆ, ಬಿಟ್ಟು ಹೋಗಿದ್ರೆ ಕಮೆಂಟಲ್ಲಿ ಹೇಳಿ. ಆದಷ್ಟು ಹೆಣ್ಮಕ್ಳು ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ. ಆ ದಿವಸ ಕೆಲವರಿಗೆ ಬ್ಲ್ಯಾಕ್ ಇರ್ಬೋದು, ಬ್ರೌನ್ ಇರಬಹುದು, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ವೈಟ್ ಇರ್ಬೋದು. ಸೊ ಅಂಥ ಡ್ರೆಸ್ಸನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಆವತ್ತು ನೀವು ಮಹಾಲಕ್ಷ್ಮಿ ಅಮ್ಮನವರ ಥರ ಖುಷಿಯಾಗಿ ಮಹಾಲಕ್ಷ್ಮಿ ಕಲೆ ನಿಮ್ಮ ಮುಖದಲ್ಲಿ ಕೂಡ ಬರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಕಮೆಂಟಲ್ಲಿ ಏನಾದರೂ ಹೇಳಿಕ್ಕಿದ್ರೆ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾದೇವರ ಮಹಾಲಕ್ಷ್ಮಿ ಅಮ್ಮನವರ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.